ಅಲ್ಲ ಶಾಂತಮ್ಮ, ಚೆನ್ನಾಗೇ ಇದ್ದಲ್ಲ. ಇದ್ದಕ್ಕಿದ್ದಂಗೆ ನೀ ಏನಾಯ್ತು ಅಂತ ಸಂದಕ್ಕೆ ಇದ್ದೆ, ಸಂದಕ್ಕೆ ಮಾತಾಡ್ಕೊಂಡು ಕುಂತಿದ್ದೆ. ಇದ್ದಕ್ಕಿದ್ದಂಗೆ ನೀ ಯಾಕೆ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಟ್ಟು ಕಿರ್ಚ್ಕೊತಾ ಇದ್ದಲ್ಲ. ಅಯ್ಯೋ! ನನಗಂತೂ ಏನು ಮಾಡಬೇಕು ದಿಕ್ಕೇ ತೋಚಲಿಲ್ಲ. ಅಲ್ಲ ಏನಕ್ಕೆ ಇದ್ದಕ್ಕಿದ್ದಂಗೆ ನೀ ಅಂಥದ್ದು ಏನಾಯ್ತು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಇನ್ನೂ ಏನೂ ಹೇಳಿಲ್ಲ. ಕೇಳಿದ್ರೆ ರಿಪೋರ್ಟ್ ಬರಲಿ ರೀ ನೋಡಿಬಿಟ್ಟು ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಯಪ್ಪ! ನಿನಗೆ ಹಿಂಗೆ ಆಗಿರೋದು ನೋಡ್ಬಿಟ್ಟು ದಿಗ್ಲಾಗೋಗ್ಬಿಡ್ತು ನನಗಂತೂನುವೆ. ಯಾರೋ ಫೋನ್ ಮಾಡಿ ಹೇಳಿ ಕೈ ಕಾಲು ಆಡ್ತಾ ಇಲ್ಲ ಮನೆಗೆ ಬಿಟ್ಟಿದ್ಯಾ ನೀನು? ಯಪ್ಪ ತಿರ್ಗಾ ಆಟೋದಾಗ ಹಾಕೊಂಬಿಟ್ಟು ಬರೋ ಅಷ್ಟೊತ್ತಿಗೆ ನೋಡು ಈ ಸೊತ್ತಾಯ್ತು. ಯಪ್ಪ! ನೋಡೋಣ ಇರು ಡಾಕ್ಟ್ರು ಏನು ಹೇಳ್ತಾರೋ ಏನು ಕತೆಯೋ. ರೀ, ಮಗುಗೇನು ಆಗಿರಕ್ಕಿಲ್ಲ ಅಲ್ವಾ? 2 ತಿಂಗಳು ಬಸ್ರಿ ಅಲ್ವಾ? ನಾನು ಬೇರೆ ಮಗ ಹೋಗ್ಬೇಕು ಅಂತ ಪರಂಗಿಹಣ್ಣೆಲ್ಲ ತಿಂದ್ಬಿಟ್ಟಿದ್ದೆ. ಇವಾಗ ಏನಾಯ್ತೋ ಏನು ಕತೆಯೋ ಗೊತ್ತಿಲ್ಲ. ಕೈ ಕಾಲೆಲ್ಲ ಉಟ್ಕೊಬಿಟ್ಟೈತೆ ಇವಾಗಂತೂ. ನೆನ್ನೆ ಮೊನ್ನೆಲ್ಲ ಬ್ಯಾಡ ಬ್ಯಾಡ ಮಗ ಅಂತ ಅನ್ಸೋದು. ಇವಾಗ ನೋಡಿದ್ರೆ ಬೇಕು ಬೇಕು ಅಂತ ಅನ್ನಿಸ್ತದೆ ಮಗ. ಏನು ಮಾಡೋದು ಏನು ಬಿಡೋದು ಗೊತ್ತಾಯ್ತಿಲ್ಲ ನನಗಂತೂ. ನನಗೆ ಮಗ ಬೇಕು ಅಂದರೆ ಬೇಕು ಅನ್ನಿಸ್ತೈತೆ. ಡಾಕ್ಟ್ರು ನಾವು ಬಸ್ರಿ ಅಲ್ವಾ, ಯಾಕೆ ಈ ಥರ ಮಾಡ್ಕೊಳಕ್ಕೆ ಹೋದ್ರಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ್ರು. ಏನು ಮಾಡೋದು ಗೊತ್ತಾಯ್ತಿಲ್ಲ. ನೋಡು ಶಾಂತಮ್ಮ, ನೀನು ತಲೆ ಕೆಡಿಸ್ಕೊಬೇಡ ಸುಮ್ಕಿರು ನೀನು. ನಾನಿದ್ದೀನಿ ನೀನು ನೋಡ್ಕೊತೀನಿ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ನೀನೇನು ಬೇಜಾರು ಮಾಡ್ಕೋಬೇಡ. ಏನೋ ದೇವ್ರು ಇದಕ್ಕಿನ್ನ ಸಂದಕ್ಕಿರೋದೇ ಕೊಡ್ತಾನೇನೋ ಮಗನ. ನೀನು ಯಾಕೆ ತಲೆ ಕೆಡಿಸ್ಕೊತೀಯ? ಇನ್ನೂ ಡಾಕ್ಟ್ರು ಏನು ಹೇಳಿಲ್ವಲ್ಲ ಬಿಡು. ಅಯ್ಯೋ 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 ಸೊಸೆ, ಏನವ ಆಯ್ತು ಮಗನೇ? ಇದೇನಿಲ್ಲ ಇದು ಆಸ್ಪತ್ರೆನಾಗ ಅಡ್ಮಿಟ್ ಯಾಕೋ ತಲೆ ತಿರುಗಿ ಬಿದ್ದೋಗ್ಬಿಟ್ಲು ಕಣಮ್ಮ. ಅಯ್ಯೋ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು ಕಣಮ್ಮ. ಅದಕ್ಕೆ ನೀನು ನಾನು ಆಸ್ಪತ್ರೆಗೆ ಕರ್ಕೊಬಿಟ್ಟು ಬಂದು ಹಂಗೆ ಅಡ್ಮಿಟ್ ಮಾಡಿಬಿಟ್ಟೆ. ಬಸ್ರಿ ಬೇರೆ ಅಲ್ವಾ, ಏನಾರು ಹೆಚ್ಚಿಗೆ ಕಮ್ಮಿ ಆಗೋಗ್ಬಿಡ್ತದೋ ಏನೋ ಅಂತ ಭಯಕ್ಕೆ ಹಂಗೆ ನೀ ಕರ್ಕೊಂಬಿಟ್ಟು ಬಂದು ಅಡ್ಮಿಟ್ ಮಾಡಿಬಿಟ್ಟೆ. ನನಗಂತೂ ದಿಕ್ಕೇ ತೋಚ್ದಂಗೆ ಆಗೋಗ್ಬಿಟ್ಟೈತೆ. ಏನಾಗಿರಕ್ಕಿಲ್ಲ ಸುಮ್ಕಿರ್ಲ. ನಾನು ದೇವ್ರಿಗೆ ತುಪ್ಪದ ದೀಪ ಬೇರೆ ಹಚ್ಚಿದ್ದೆ. ದೇವ್ರು ತಾನೇ ಏನು ಮಾಡ್ತಾನೆ ಹೇಳು? ಇದು ಯಾಕೆ ಏನಾರ ಹೆಚ್ಚು ಕಮ್ಮಿ ಆಗಂಗೆ ಏನಾರ ತಿಂದ? ಏನು ತಿಂದಿಲ್ಲ ಅತ್ತೆ. ನೀರು ಕುಡ್ದಿರೋದು ಬಿಟ್ರೆ ಇನ್ನು ನೀವು ಕೊಟ್ಟರೆ ಹಣ್ಣು ಮನೆಗೆ ಮಾಡಿರೋ ಅಡುಗೆ ಬಿಟ್ರೆ ಈಚೆ ಕಡೆದಂತ ಏನು ತಿಂದಿಲ್ಲ. ಒಂದು ಮಾತ್ರೆ ಸಮೇತನೂ ನಾನಂತೂ ನುಂಗಿಲ್ಲ. ಅಮ್ಮ, ಎಲ್ಲೋ ತಲೆ ತಿರುಗಿ ಬಿದ್ದೈತು, ಹೊಟ್ಟೆ ನೋವು ಆಯ್ತಿಲ್ಲ ತಡ್ಕೊಳಕ್ಕೆ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ನಾನು ನೋಡೋಣ ಬಿಡು ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಹಿಂಗೆ ಬಂದಿದ್ದಕ್ಕೆ ಹಿಂಗೆ ಹೇಳ್ತಾರೆ. ಇನ್ನು ಡಾಕ್ಟ್ರು ರಿಪೋರ್ಟ್ ಬರಲಿ ರೀ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೊಂಟೋದ್ರು ಕಣಮ್ಮ. ಡಾಕ್ಟ್ರು ಬರೋ ಗಂಟ ಕಾಯನಿರು ಏನು ಹೇಳ್ತಾರೋ ಡಾಕ್ಟ್ರು. ನೋಡವ, ಬಸ್ರಿ ಏನೇನೋ ತಿನ್ನೋದು ಏನೇನೋ ಮಾಡ್ಕೊಳ್ಳೋದು ಏನೇನೇನೋ ಮಾಡೋದು ಅದೆಲ್ಲ ಮಾಡಬಾರ್ದು ಕಣವ, ಸರಿನಾ? ನೋಡು ನೀನು ಈ ಟೈಮಾಗೆ ನೀನು ಸ್ಯಾನೆ ಹುಷಾರಾಗೆ ಮೈ ತುಂಬ ಕಣ್ಣಾಗಿರ್ಬೇಕು. ನೀನು ಇಂಥವು ತಿನ್ನಬಾರ್ದು ಇಂಥವು ತಿನ್ನಬೇಕು ಅಂತ ಹೇಳ್ಬಿಟ್ಟು ಈ ಸುದ್ದ ಇರ್ತವೆ. ಈ ಪರಂಗಿ ಹಣ್ಣಂತೆ ಅನಾನಸ್ಸಂತೆ ಇಂಥವೆಲ್ಲ ತಿನ್ನಂಗಿಲ್ಲ. ಎಳ್ಳಂತೆ ಈಟಾಗಿರವು ಏನು ತಿನ್ನಂಗಿಲ್ಲ ಕಣವ. ಏನು ತಿನ್ನಕ್ಕೆ ಹೋಗ್ಬೇಡ ಅಂದರೆ ನೀವು ಕೇಳಕ್ಕಿಲ್ಲ. ಆಳ ಮೂಳ ಎಲ್ಲ ತಿನ್ಕತ್ಯ. ನೋಡ್ದ ಪುಸ್ರಿ ಹೆಂಗ್ಸು ಹೆಂಗಿರ್ಬೇಕು ಹಂಗಿರ್ಬೇಕಿತ್ತು. ಎಷ್ಟೆಲ್ಲ ಖುಷಿ ಪಟ್ಕೊಂಡಿದ್ದೆ. ಆ ದೇವ್ರ ಇಚ್ಛೆಯಿಂದ ಏನೂ ಆಗಿರಲಿಲ್ಲ ಅಂದರೆ ಅಷ್ಟೇ ಸಾಕು. ದೇವ್ರದ್ದು ಹೋಗ್ಬಿಟ್ಟು ಹರಕೆ ಪರ್ಕೆ ಒತ್ಕೊಂಡು ತೀರ್ಸಾದ್ರೂ ಬಂದ್ಬಿಡೋಣ. ಹ್ಞೂ, ಆಯಿತು ಕಣತ್ತೆ. ಏನಮ್ಮ ಇವಾಗ ಹೆಂಗಿದೀಯಾ? ಸುಸ್ತು ಮೇಲ? ಹ್ಞೂ ಡಾಕ್ಟ್ರೆ, ಸುಸ್ತು ಮೇಲು. ಡಾಕ್ಟ್ರೆ, ನನಗೆ ಏನಾಗೈತೆ? ಏನಾರ ತೊಂದರೆ ಪಂದ್ರೆ ಏನಾರ ಆಗೈತಾ? ಹೇಳಿ ಡಾಕ್ಟ್ರೆ, ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಡಾಕ್ಟ್ರೆ ದಯವಿಟ್ಟು ಹೇಳಿ ನನ್ನ ಹೆಂಡತಿಗೆ ಏನಾಗೈತೆ ಅಂತ ಹೇಳ್ಬಿಟ್ಟು. ಅವಳಿಗೆ ಏನು ತಿಂದೇ ಇಲ್ಲ ಡಾಕ್ಟ್ರೆ. ಅವಳು ಹೊಟ್ಟೆಗೆ ಅಂತ ಹೇಳ್ಬಿಟ್ಟು ಪಾಪ ಏನು ಅದು ಇದು ಆಳಮುಳ ಅಂತ ತಿಂದೇ ಇಲ್ಲ. ಒಂದು ಮಾತ್ರೆ ಸಮೇತ ತಗೊಂಡೋಳಲ್ಲ. ಪುಸ್ತ್ರಿ ಬೇರೆ. ನನ್ನ ಹೆಂಡ್ರಿಗೆ ಏನೂ ಆಗಿಲ್ಲ ತಾನೇ? ನೋಡಿ, ಹೊಟ್ಟೆ ಒಳಗಡೆ ಒಂಥರ ವಿಷಕಾರಿ ಪದಾರ್ಥ ಸೇರ್ಬಿಟ್ಟಿದೆ. ಅದಕ್ಕೋಸ್ಕರನೇ ಅವರಿಗೆ ಈ ಥರ ಆಗ್ಬಿಟ್ಟಿದೆ. ಏನು ವಿಷಕಾರಿ ಪದಾರ್ಥನ? ಅಂಥದ್ದೇನೂ ಕೊಟ್ಟಿಲ್ವಲ್ಲ ನಾವು. ಮನೆ ಊಟನೇ ಕೊಟ್ಟಿದ್ದೀವಿ. ಈಚೆ ಕಡೆ ಊಟನೂ ಏನೂ ಕೊಟ್ಟಿಲ್ವಲ್ಲ ಡಾಕ್ಟ್ರೆ. ಅದೆಲ್ಲ ಬಿಡಿ, ಮಗಿಗೆ ಏನಾರ ತೊಂದರೆ ಆಯ್ತಾ ಹೇಳಿ. ನನ್ನ ಬಸ್ರಿ ಅಲ್ವಾ? ನೋಡಮ್ಮ, ಇನ್ನೊಂದು ಸ್ವಲ್ಪ ಏನಾದರೂ ನೀನು ಜಾಸ್ತಿ ಏನಾದ್ರೂ ಅದನ್ನು ತಗೊಂಡ್ಬಿಟ್ಟಿದ್ರೆ, ಯಾವುದೋ ನೀರು ಇಲ್ಲ ಅಂತ ಹೇಳಿದ್ರೆ ಯಾವುದೋ ಜ್ಯೂಸು ಯಾವ್ದ್ರಾಗೋ ಹೊಟ್ಟೆಗೆ ಸೇರಿಬಿಟ್ಟೈತೆ. ನೀವು ಸ್ವಲ್ಪ ತಗೊಂಡಿದ್ದೀರಾ ಅದನ್ನು. ನೀವೇನಾದರೂ ಸ್ವಲ್ಪ ಜಾಸ್ತಿ ತಗೋಬಿಟ್ಟಿದ್ರೆ ನಿಮ್ಮ ಮಗು ಉಳಿತಾನೆ ಇರಲಿಲ್ಲ. ನಮ್ಮ ಕೈಲೂ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಈಗ ನಿಮ್ಗೆ ದೇವ್ರ ಅದೃಷ್ಟನೇ ಅಂತಲೇ ಅನ್ಕೋಬೇಕು. ಮಗ ಮಾತ್ರ ಏನೂ ಆಗಿಲ್ಲ. ಈಗ ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಎಲ್ಲನೂ ಮಾಡಿದ್ದೀನಿ. ಎಲ್ಲ ಮಾಡಿ ನೋಡಿದ್ದಕ್ಕೆ ಏನೂ ತೊಂದರೆ ಆಗಿಲ್ಲ. ಮಗು ಚೆನ್ನಾಗೇ ಐತೆ. ಹಬ್ಬ ಡಾಕ್ಟ್ರೆ, ನಿಜವಾಗ್ಲೂ ಏನೂ ಆಗಿಲ್ವಾ? ಇಲ್ಲ ಇಲ್ಲ, ನೋ ಪ್ರಾಬ್ಲಮ್. ಆದರೆ ಇನ್ಮೇಲೆ ನೀವು ಪ್ರೆಗ್ನೆಂಟ್ ಅಲ್ವಾ? ಇನ್ಮೇಲೆ ಫುಡ್ ಎಲ್ಲ ತಿನ್ನಬೇಕಾದ್ರೆ ಮಾಡಬೇಕಾದ್ರೆ ಫುಡ್ ಪಾಯ್ಸನ್ನು ಆಗಿರ್ಬೋದು. ಸ್ವಲ್ಪ ಹೊರಗಡೆ ಫುಡ್ ಎಲ್ಲ ಬಿಟ್ಬಿಟ್ಟು ಮನೆ ಒಳಗಡೆ ಫುಡ್ನೇ ನೀವು ತಿನ್ನಬೇಕು, ಸರಿನಾ? ಹೊರಗಡೆ ಫುಡ್ ಎಲ್ಲ ಯಾವ್ಯಾವ ಥರ ಪ್ರಿಪೇರ್ ಮಾಡಿರ್ತಾರೆ ಅದೆಲ್ಲ ಗೊತ್ತಿರಲ್ಲ. ನೀವು ಸ್ವಲ್ಪ ಮನೆ ಒಳಗಡೆನೇ ಮನೆಗೆ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು, ಬಹಳ ಒಳ್ಳೆಯದು, ಸರಿನಾ? ಸರಿ ಡಾಕ್ಟ್ರೆ. ಕೊಟ್ರೆ ನಾವು ಬೆಳಿಗ್ಗೆಯಿಂದ ಕೊಟ್ಟಿರೋದೆಲ್ಲ ಮನೆ ಫುಡ್ಡೇನಿಯ. ಈಚೆ ಕಡೆ ಏನೋ ಹಣ್ಣು ಹಂಪಲು ತಂದು ಕೊಟ್ಬಿಟ್ರೆ ಇನ್ನು ಅದೇ ಅಂತದ್ದು ಗೋಪಿ ಮಂಚೂರಿ ಅವೆಲ್ಲ ಅಂತವೇನು ಕೊಟ್ಟೇ ಇಲ್ಲ ನಾವು. ಈ ಪಾನಿಪುರಿ ಅಂಥವೆಲ್ಲ ನನ್ನ ಸೊಸೆಗೆ ಸೋಕ್ಸು ಇಲ್ಲ. ಇದ್ದಕ್ಕಿದ್ದಂಗೆ ನಿಂಗೆ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಯ್ತಿಲ್ಲ ಡಾಕ್ಟ್ರೆ. ನೋಡಿ, ಸಮ್ಟೈಮ್ಸ್ ಆ ಥರ ಆಗುತ್ತೆ. ಈಗ ಎಕ್ಸ್ಪೈರ್ ಆಗಿರೋವು ಅವು ಇವು ತಿಂದ್ರೂ ಈ ಥರ ಪಾಯ್ಸನ್ ಆಗುತ್ತೆ. ಆದರೆ ಮಗುಗೇನೆ ತೊಂದರೆ ಆಗೋ ಥರನೇ ಆಗಿಬಿಟ್ಟಿದೆ ಇದು. ಅಂದರೆ ಯಾವುದೋ ಲೋಕಲ್ ಔಷಧಿ ತೊಗೊಂಡು ಈ ಥರ ಆಗಿದೆ. ಮಗುಗೆ ಅಪಾಯ ಆಗ್ತಾ ಇತ್ತು ಮೇಯ್ನು. ಇವರು ಜಾಸ್ತಿ ತೊಗೊಂಡಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದಾರೆ ಇವರು ಅದನ್ನು. ಅದಕ್ಕೋಸ್ಕರ ಇವ್ರಿಗೇನೂ ಆಗಿಲ್ಲ. ಆ, ಏನೋ ಈಗ ಹೆಲ್ದಿ ಆಗಿದ್ದಾರೆ, ನೋ ಪ್ರಾಬ್ಲಮ್. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಹಾಗೆಯೇ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಡ್ತೀನಿ, ಹಾಗೆಯೇ ಕುಡಿಯೋಕ್ಕೆ ಟ್ಯಾನಿಕ್ಕು ಹಾರ್ಲಿಕ್ಸ್ ಪೌಡರ್ ಎಲ್ಲನೂ ಕೊಡ್ತೀನಿ.
ಕೂಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಮಗು ಹಾರ್ಟ್ ಬೀಟು ಎಲ್ಲ ಚೆನ್ನಾಗಿದೆ, ಹೆಲ್ದಿ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಈಗ ಸ್ಕ್ಯಾನಿಂಗ್ ಎಲ್ಲ ಮುಗೀತಲ್ಲ, ನೀವು ಭಯ ಪಡೋಂಥದ್ದು, ಟೆನ್ಷನ್ ತಗೊಳ್ಳೋಂಥದ್ದು ಏನೂ ಇಲ್ಲ. ಆರಾಮಾಗಿರ್ರಿ. ಮಂತ್ಲಿ ಬಂದು ಚೆಕಪ್ ಮಾಡಿಸ್ಕೊಂಡು ಸ್ಕ್ಯಾನಿಂಗು ಅದು ಇದು ಎಲ್ಲ ಮಾಡಿಸ್ಕೊಂಡು ಹೋಗಿ. ಸರಿ ಡಾಕ್ಟ್ರೆ, ಆಯಿತು. ಸರಿ ಆಯ್ತು, ಹುಷಾರು. ಅತ್ತೆ, ಮಗುಗೆ ಏನೂ ಆಗಿಲ್ವಂತೆ. ಮಗ ಹೊಟ್ಟೆಗೆ ಐತಂತೆ, ಏನೂ ತೊಂದರೆ ಇಲ್ವಂತೆ ಕಣತ್ತೆ. ಸದ್ಯ ಬಿಡಿ, ಏನೂ ಆಗಲಿಲ್ವಲ್ಲ. ಏನಾರು ಆಗ್ಬಿಟ್ಟಿದ್ರೆ ಅತ್ತೆ, ದೇವ್ರನ್ನೇ ಕೇಳ್ತೀನಿ. ನಾನಂತೂ ಏನೂ ಕುಡಿಲಿಲ್ಲ, ಏನೂ ತಿನ್ನಲಿಲ್ಲ, ಏನೂ ಮಾಡಿಲ್ಲ. ಮನೆಗಿರೋ ಊಟ ಬಿಟ್ರೆ ನಾನು ಏನೂ ತಿನ್ನಲೂ ಇಲ್ಲ ಅತ್ತೆ. ಅದಕ್ಕೆ ಆರಾಮಾಗೇ ಇದ್ದೀನಿ, ಏನೂ ತೊಂದರೆ ಇಲ್ಲ ಬಿಡಿ. ನೀವು ಇಷ್ಟಕ್ಕೆ ಟೆನ್ಷನ್ ಮಾಡ್ಕೊಬಿಟ್ರ? ನನಗೂ ಟೆನ್ಷನ್ ಆಯಿತು, ಮಗ ಏನಾರು ಆಗೋಗ್ಬಿಡ್ತದ ಏನು ಎತ್ತ ಅಂತ ಹೇಳ್ಬಿಟ್ಟು. ಸದ್ಯ ಮಗನೂ ಏನೂ ಆಗಿಲ್ವಲ್ಲ, ಅಷ್ಟೇ ಏನೇ ಸಾಕು ಬಿಡಿ. ಒಳ್ಳೇರ್ಗ ದೇವ್ರು ಯಾವತ್ತೂ ಕೆಟ್ಟದ್ದು ಮಾಡಕ್ಕಿಲ್ಲ. ಸಂತಮ್ಮ, ನೀನು ಯೋಚನೆ ಮಾಡಕ್ ಹೋಗ್ಬೇಡ. ನಾನು ಹೇಳಿಲ್ವೇ, ಹಬ್ಬ ಸದ್ಯ ದೇವ್ರು ದೊಡ್ಡನು. ಹೊಟ್ಟೆಗೆ ಹೋಗೈತೆ ಅಂದರೆ ಲೇ ಶಾಂತಮ್ಮ, ನೀನು ಯಾರನ್ನ ಏನಾರ ಕೊಟ್ಟಿದ್ದೀನಾರ ತಿಂದೇನೆ? ಇಲ್ಲ ಅತ್ತೆ, ನನಗೆ ಯಾರು ಏನು ತಿನ್ನಕ್ಕೆ ತಂದು ಕೊಡಲಿಲ್ಲ. ಅಲ್ಲ, ಈ ಶಾರದಿ ಪಾರ್ತಿ ಈಗೆಲ್ಲ ವಿಷಯ ಗೊತ್ತಾಗೈತೆ ಅಂತ ಗೊತ್ತಾಯ್ತು. ಈ ಶಾರದಿಗಿರ್ತಿ ಏನಾರ ಕೊಟ್ಬಿಡ್ತಾಳೆ. ಈ ಶಾರದಿ ಬಂದು ಕೊಟ್ಟಿದ್ದು ಮಾಡಿದ್ದು ಇಂಥವೆಲ್ಲ ತಿನ್ನಕ್ಕೆ ಹೋಗ್ಬೇಡ, ಸರಿ ಇರಕ್ಕಿಲ್ಲ. ಯಾವಳ ಏನಾರ ಮಗನ ಹಾಳು ಮಾಡಬೇಕು, ಮಗ ತೆಗಿಸ್ಬೇಕು ಅಂತ ಹೇಳ್ಬಿಟ್ಟು ಏನಾದ್ರೂ ಗಿಲನ್ ಮಾಡ್ಕೊಂಡು ಹಿಂಗೆ ಮಾಡೋರ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತಿಲ್ವೇ ಏನೂ. ಅಯ್ಯೋ, ಆ ಥರ ಎಲ್ಲ ಯಾಕೆ ಮಾಡ್ತಾರೆ ಅತ್ತೆ? ನಮ್ಮ ಮನೆಗೆ ಯಾರು ಬಂದಿರಲಿಲ್ಲ ಅತ್ತೆ. ಬಂದಿದ್ರೆ ಈಗ ಇವ್ರು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಒಂದು ಅಜ್ಜಿನ ಸೇರಿಸೋರಲ್ಲ, ಆ ಅಜ್ಜಿ ಒಂದು ಬಂದಿತ್ತು. ಅದು ಬಿಟ್ರೆ ಇನ್ನು ಯಾರು ನಮ್ಮ ಮನೆಗೆ ಬಂದೇ ಇಲ್ಲ. ಬೂಡಮ್ಮ, ಊಟದಾಗೇನೋ ಹೊಸಿ ಹೆಚ್ಚು ಕಮ್ಮಿ ಆಗೈತೆ ಅಷ್ಟೇ. ನೀ ಇಲ್ಲ ಅಂತ ಹೇಳಿದ್ರೆ ಹಿಂಗೆಲ್ಲ ಆಯ್ತಾ ಇರಲಿಲ್ಲ. ಊಟದ ಹೆಚ್ಚು ಕಮ್ಮಿನೇ ಅಂತ ಅನ್ನಿಸ್ತದೆ. ಏನೋ ಕಣಪ್ಪ, ಆದರೂ ನನಗೆ ಯಾಕೋ ಹಿಂಗೆಲ್ಲ ಆಗಿದ್ದು ಭಯನೇ ಆಗೋಗ್ಬಿಡ್ತು. ಏನೋ ದೃಷ್ಟಿಗಿಷ್ಟಿ ಆಯ್ತಾ, ಕಣ್ಗೇನು ಬಿತ್ತ ಅಂತ ಏನೋ ಗೊತ್ತಾಯ್ತಿಲ್ಲ. ಮತ್ತೆ ದೃಷ್ಟಿನೂ ಆಗಿರ್ಬೋದು. ಮನೆಗೆ ಹೋಗಿದ ತಕ್ಷಣ ಒಂದು ಕಿತ್ತ ದೃಷ್ಟಿ ತೆಗೆಸ್ಕೊಬಿಟ್ರೆ ಎಲ್ಲ ಸರೋಯ್ತದೆ ಅಂತ ಅನ್ನಿಸ್ತದೆ. ಅತ್ತೆ, ನೀವೇನು ಯೋಚನೆ ಮಾಡೋಕೆ ಹೋಗ್ಬೇಡಿ ಕಣತ್ತೆ, ಸರಿನಾ? ಈಗ ನಾನು ಎಲ್ಲ ಸಂದಕ್ಕಿದ್ದೀನಲ್ಲ, ಒಳ್ಳೇದಾಯ್ತದಲ್ಲ. ಈಗ ಸದ್ಯ ನಾನಂತೂ ಆರಾಮಾಗೆ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಿಬಿಟ್ರೆ ಅಷ್ಟೇ ಸಾಕು, ಬೇರೆ ಇನ್ನೇನೂ ಬೇಡ. ನೋಡು ಶಾಂತಮ್ಮ, ಏನಾಗಕ್ಕಿಲ್ಲ. ನೀನೇನು ತಲೆ ಎಲ್ಲ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಇವಾಗ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಏನೋ ಹೇಳ್ತಿದ್ರು, ಕೇಳ್ಕೊಂಬಿಟ್ಟು ಬರ್ತೀನಿ, ಸರಿನಾ? ಇರು. ಇದ್ದಕ್ಕಿದ್ದಂಗೆ ಯಾಕೆ ಹಿಂಗಾಯ್ತು? ಬಸ್ರಿ ಆಯಿತು ಅಂತ ಗೊತ್ತಾಗಿದ್ದಂಗೆ ನೀನು ತಲೆ ತಿರುಗಿ ಬಿದ್ದೋಗ ಅಂಥದ್ದು ಏನಾಗಿತ್ತು? ಯಾರಾದರೂ ಏನಾದರೂ ಮಗುಗೆ ಏನಾರು ಆಗಬೇಕು ಅಂತ ಹಾಕ್ಬಿಟ್ಟವ್ರ? ಏನಾದರೂ ಮಾಡಿರ್ತಾರೆ ಅಂತ ಅನ್ನಿಸ್ತದೆ. ನಂಬಕ್ಕಾಗಕ್ಕಿಲ್ಲ. ಈಗಿನ ಕಾಲದಾಗ ಯಾರು ನಂಬೋದು, ಯಾರನ್ನು ಬಿಡೋದು? ಹೇ ಸೊಸೆ, ನೀನು ಕರೆಕ್ಟಾಗಿ ಹೇಳು. ಯಾರು ನಿನಗೇನು ತಂದು ಕೊಡಲಿಲ್ಲ ತಾನೇ? ನಾನು ಒಬ್ಬಳೇ ತಾನೇ ನಿನಗೆ ತಂದು ಕೊಟ್ಟಿದ್ದು? ತಿನ್ನೋಕ್ಕೆ, ಕುಡಿಯೋಕ್ಕೆ ಏನಾದರೂ ತಂದು ಕೊಟ್ರೆ ನಿನಗೆ? ಇಲ್ಲ ಅತ್ತೆ, ಏನೂ ತಂದು ಕೊಡಲಿಲ್ಲ. ನಾನು ಯಾಕೆ ಸುಳ್ಳು ಹೇಳಿ? ಸುಮ ಇದ್ಲು, ಸುಮ ಒಂದು ಲೋಟ ನೀರು ತಂದು ಕೊಡ್ಲು ಕುಡಿಯೋಕ್ಕೆ ಅಂತೇಳ್ಬಿಟ್ಟು, ನೀವಿನ್ನ ಊಟ ತಂದು ಕೊಟ್ಟು ಹಣ್ಣು ತಂದು ಕೊಟ್ರಿ. ಬಿಟ್ರೆ ನಾನು ಸಹ ಹೋಗ್ಬಿಟ್ಟು ಅಡುಗೆ ಮನೆಗೆ ಏನೂ ತಗೊಂಡು ತಿಂದಿಲ್ಲ ಅತ್ತೆ. ಏನೋ ಹಾಳಾಗೋಗ್ಲಿ, ಬಿಟ್ಬಿಡು. ಏನೇ ಆಗಲಿ ನಿನ್ನ ಮ್ಯಾಲೋಸಿ ಹುಷಾರಾಗಿರು. ಯಾರೊಂದು ತೊಟ್ಟು ನೀರು ಕೊಟ್ಟರು ಕುಡಿಯೋಕೆ ಹೋಗ್ಬೇಡ. ನಿನ್ಗೆ ಏನು ಬೇಕೋ ಅದನ್ನು ನೀನು ತಗೊಂಡೋಗಿ ತಿಂದು ಕುಡಿದು ಮಾಡು. ಈಗಿನ ಕಾಲದಾಗ ಯಾರೂ ನಂಬಕ್ಕಾಗಿಲ್ಲ. ಆ ಶಾರದಿ ಮಗಳು ಖತರ್ನಾಕ ಅವ್ರಿಬ್ರು. ಇಡೀ ನಮ್ಮ ಊರಾಗಿರೋ ಕಂತ್ರಿ ಬುದ್ಧಿ ಎಲ್ಲ ಅವ್ರಿಬ್ರು ತಗೇನೇ ಐತೆ. ಅವ್ರು ನೀನು ಬೇಕಾದ್ರೆ ಮನೆಯಿಂದ ಈಚೆ ಕಡೆ ಕಾಸಕ್ಕೆ, ಮಗ ತೆಗ್ಸೋಕ್ಕೆ ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ. ಹೊಸಿ ನೀನು ಹುಷಾರಾಗಿರ್ಬೇಕು ಅಷ್ಟೇ. ಅವ್ರು ನಮ್ಮ ಮನೆಗೆ ಬರೋಕೆ ಆಯ್ತದ ಅತ್ತೆ? ಬಂದ್ರೂ ನಾನೇನು ಸೇರಿಸ್ಬಿಡ್ತೀನ? ಯಾವತ್ತೋ ಬಿಟ್ಬಿಟ್ಟಿದ್ದೀನಿ ಬಿಡಿ, ಯಾಕೆ ತಲೆ ಕೆಡ್ಸ್ಕೊತೀರಾ? ಯಾವ ಮಾಯ್ದಾಗೆ ಯಾರ ಹತ್ರ ಹೇಳ್ಕೊಳಿಸ್ತಾರೋ, ಏನು ಮಾಡ್ತಾರೋ ಹಿಂಗೆ ಗೊತ್ತಿಲ್ಲ. ಆ ಶಾರದಿನೂ ನಾನು ಬಹಳ ವರ್ಷದಿಂದ ನೋಡ್ಬಿಟ್ಟಿದ್ದೀನಿ. ಆ ಮನೆಯಾಳು ಶಾರದಿನ, ಅವಳು ಕಿತ್ತೋದಂತ, ಅವಳಂತ ಕಿತ್ತೋದವಳು ಹುಡಿಕೊಳ್ಳೋದು ಸಿಗಕ್ಕಿಲ್ಲ ಬಿಡು ಅಂತ ಕಿತ್ತೋದವಳು ಶಾರದಿ. ಹುಷಾರಾಗಿರೋ ಇನ್ನು ಮ್ಯಾಲೆ. ಸರಿ ಅತ್ತೆ, ನೀವು ಹೆಂಗೆ ಹೇಳಿದ್ರೆ ಹಂಗೇನೆಯ. ಸರಿ, ಡಾಕ್ಟ್ರು ಏನು ಹೇಳ್ತಾರೋ ಕೇಳಿ ನಿನ್ನ ಮನೆ ಕರ್ಕೊಂಡು ಹೋಗೋಕೆ ಆಟೋ ಗಿಟ ಏನಾರು ಸಿಗ್ತದೇನೋ ನೋಡ್ತೀನಿ ಇರು. ಹುಷಾರು. ಸರಿ ಅತ್ತೆ, ಆಯಿತು.